ವೀಕ್ಷಕರೇ, ದರ್ಶನಕ್ಕೆ ಹೋಗೋ ಸಮಯ ಮೂಲರಾಮ ಅನ್ನೋ ಒಂದು ರೂಮಲ್ಲಿ ಉಳ್ಕೊಂಡಿದ್ವಿ. ನೋಡಿ, ಈ ರೀತಿ ಇದೆ ರೂಮ್ ವ್ಯವಸ್ಥೆ. 1200 ರೂಪಾಯಿ ತೊಗೊಂಡಿದ್ದಾರೆ. ಎಂಟ್ರೆನ್ಸ್ ಸ್ವಲ್ಪ ಮುಂದೆನೇ ಇದೆ. ಸರ್ಕಲ್ ಇದೆಯಲ್ಲ, ಮಂತ್ರಾಲಯದ ಸರ್ಕಲ್, ಅದರಿಂದ ಮುಂದೆ ಲೆಫ್ಟ್ ಸೈಡಲ್ಲಿದೆ ಮೂಲರಾಮ ಅಂತ. 1200 ರೂಪಾಯಿ. ಕಾರಿಡಾರ್ ಈ ಥರ ಇದೆ ಈ ರೂಮ್. ಇದು ನಾವು ಉಳ್ಕೊಂಡಿದ್ದಂಥ ಜಾಗದ್ದು. ಓಕೆ ಅನಿಸುತ್ತೆ, ಆದರೆ ಬಿಸಿನೀರಿಲ್ಲ, ಸೋಲಾರ್ ಇರೋ ಡೌಟು. ನೋಡಿ ಹೆಂಗಿದೆ. ಎಷ್ಟೋ ಜನ ಆಗಲಿ ದರ್ಶನ, ಈಗ ಟೈಮ್ ಈಗ 12 ಗಂಟೆ ಆಗಿದೆ. ಎಷ್ಟೋ ಜನ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಹೊರಟೋಗಿದ್ದಾರೆ. ನಾವೀಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿದೆ ಬೃಂದಾವನದ ಭಾಗಗಳು. ಕಮಾನುಗಳು 24, ಅಡ್ಡಪಟ್ಟಿ 16, ಉದ್ದಪಟ್ಟಿ 6, ಫಲಕ 4, ಗೂಡುಗಳು 12, ಕಮಲಗಳು 32, ಕಮಲಿನ ಕೆಳ ಭಾಗಗಳು 108, ಕೆಳಗಿನ ಅಡಪಟ್ಟಿ 4, ಒಟ್ಟು 116. ಬೃಂದಾವನ 4 ಬದಿ ವಿವಿಧ ಭಾಗಗಳಿರುವ ದೇವತೆಗಳ ಚಿತ್ರ. ಹೀಗೆ ಧ್ಯಾನ ಮಾಡಿ. ಓಕೆ, ನಾವು ಉಳ್ಕೊಂಡಂಥ ಮೂಲರಾಮ ನಿಲಯದ ಗೆಸ್ಟ್ ಹೌಸ್ ಎಂಟ್ರೆನ್ಸ್ ಈ ರೀತಿ ಇದೆ. ಅಲ್ಲೇ ಪಕ್ಕದಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನೋಡಿ, ಮೂಲರಾಮ ನಿಲಯದ ಪಕ್ಕದಲ್ಲೇ ಇಲ್ಲೇನು ಗೆಸ್ಟ್ ಹೌಸ್ ಇದೆ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಳಗಡೆ ತುಂಬ ಜಾಗನೂ ಇದೆ. ಸುಮಾರು ಕಾರು ಟಿ.ಟಿಗಳು ಬಂದವೆಲ್ಲ ಅಲ್ಲೇ ಹೋಗ್ತಿದ್ವು. ನೋಡಿ, ಬೆಳಗ್ಗೆ ವೀಕ್ಷಕರು ಎಷ್ಟು ರಶ್ ಇತ್ತು ಅಂತಂದರೆ ಈಗ ಎಷ್ಟೋ ಮಟ್ಟಕ್ಕೆ ಖಾಲಿ ಆಗಿದೆ. ಬೆಸ್ಟ್ 12 ಗಂಟೆ ಹಂಗೆ ಬರಬೇಕಾದ್ರೆ ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ, ಫಸ್ಟು ಆ ದೇವಿ ದರ್ಶನ ಮಾಡಿಕೊಂಡು ಒಳಗೆ ಹೋಗಬೇಕು. ನೀನು ಕ್ಲೋಸ್ ಮಾಡಿಬಿಡ್ತಾರೆ, ಸ್ವಲ್ಪ ಆದಷ್ಟು ಬೇಗ ಹೋಗಬೇಕು. ಬಟ್ ಈ ಟೈಮ್ ಬಂದರೆ ನಿಮಗೆ ಖಾಲಿ ಇರುತ್ತೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಮ್ಮಲ್ಲಿ ರಾಯರಿದ್ದಾರೆ ಅನ್ನೋರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಂಡೇ ಆಗಿರೋದ್ರಿಂದ ನೋಡಿ, ಸರ್ವ ದರ್ಶನಕ್ಕೆ ಎಷ್ಟು ಕ್ಯೂ ಇದೆ. ಹೊಳದ ಹತ್ರ ಎಷ್ಟು ಜನ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ದೂರ. ಬೆಳಗ್ಗೆ ಬಂದಿದ್ರೆ ಇನ್ನೂ ರಶ್ ಇರೋದು. ಒಬ್ಬೊಬ್ಬ ನೋಡಿ ಎಷ್ಟು ಜನ ಇದ್ದಾರೆ. ಸಂಡೇ ಆದ ಕಾರಣ, ಅದು ಮಧ್ಯಾಹ್ನ ಬಂದು. ಇನ್ನು ಬೆಳಗ್ಗೆ ಬಂದಿದ್ದರೆ ಹಿಂದೆ ಇನ್ನೂ ಕ್ಯೂ ಜಾಸ್ತಿ ಇರೋದು. ಒಬ್ಬೊಬ್ಬೊಬ್ಬ ಇಲ್ಲೂ ವೀಕ್ಷಕರೇ, ಮಧ್ಯಾಹ್ನ ಹೋಗಿದ್ರೂ ರಾಯರ್ ದರ್ಶನಕ್ಕೆ 1.25 ಅವರ್ ತಗೋತು. ಲಾಸ್ಟ್ ಟೈಮ್ ಬಂದಾಗ ಒಂದು ಚೂರು ನೀರಿರಲಿಲ್ಲ. ಆದರೆ ಆ ವಿಡಿಯೋನೂ ಹಾಕ್ತೀನಿ ನೋಡಿ. ಈ ಸಲ ಎಷ್ಟು ನೀರಿದೆ ಹೊಳೆಯಲ್ಲಿ. ವಾವ್, ರಾತ್ರಿ ಆಗಿದ ತಕ್ಷಣ ಊಟಕ್ಕೆ ಅಂತ ಹೋದ್ವಿ. ಪ್ರಸಾದಕ್ಕೆ ಹೋಗೋ ಜಾಗದಲ್ಲೂ ಕೂಡ ತುಂಬಾ ದೊಡ್ಡ ಕ್ಯೂ ಇತ್ತು.
ದೇವಸ್ಥಾನದ ಕರೆಕ್ಟಾಗಿ ಎದುರುಗಡೆ ಎಷ್ಟು ಚೆನ್ನಾಗಿದೆ. ಇನ್ನೆಲ್ಲ ಐಟಮ್ ಸಿಕ್ಕುತ್ತೆ ಇಲ್ಲಿ. ಬ್ಯಾಗ್ಸ್, ಬಳೆಗಳು, ಹಾರಗಳು, ಆರ್ಟಿಫಿಷಿಯಲ್ ಹಾರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ATM ಬೇಕು ಅಂತಂದರೆ ಇಲ್ಲಿ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ SBI ATM ಇದೆ. ಅಲ್ಲಿ ಆರ್ಚ್ ಎದುರುಗಡೆನೇ ಒಂದಿದೆ, ಆದರೆ ಅಲ್ಲಿ ಕ್ಯಾಶ್ ಇರೋದು ಡೌಟು ಮೋಸ್ಟ್ ಆಫ್ ದ ಟೈಮು. ಇಲ್ಲಿ ಪ್ರತಿಯೊಂದು ಸ್ಟಾಲ್ಗೂ ನಂಬರ್ ಕೊಟ್ಟಿದ್ದಾರೆ. ದೇವಸ್ಥಾನ ಟ್ರಸ್ಟ್ ಅವ್ರದ್ದೇ ಅಂತ ಕಾಣುತ್ತೆ. ಓಕೆ, ಇದೇ ಹೇಳಿದ್ರೆ SBI ಬ್ಯಾಂಕ್ ATM ಅಂತ. ಇದು ಕ್ಲೋಸ್ ಆಗೋಗಿದೆ. ಪರಿಮಳ ಪ್ರಸಾದ ಭಾನುವಾರದೊತ್ತು ಊಟಕ್ಕೆ ಅಂತ ಕ್ಯೂ ಈ ರೀತಿ ಇದೆ. ಒಂದು ಅರ್ಥ ಆಯ್ತಿಲ್ಲ, ಹೋದ ಕಡೆ ಎಲ್ಲ ಅಲ್ಲಿ ದಾರಿ ಬಿಡಿ ಸರ್. ಬಳೆಗಳು ಹೊಡೆದಿರ್ತವೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲೂ ಹೊಡೆದಿರೋ ಬಳೆ. ಪ್ರದರ್ಶನಕ್ಕೆ ಹೋಗ್ರಿ, ಯಾವುದೇ ಕ್ಯೂಗೆ ಹೋಗು ಹೊಡೆದ ಬಳೆಗಳು. ರಾಯರ ಪ್ರಸಾದ ಸ್ವೀಕರಿಸುವ ಸ್ಥಳ. ರಾಯರ ಪ್ರಸಾದ. ಲಾಸ್ಟ್ ಟೈಮಲ್ಲಿ ಏಕಾದಶಿ ದಿನ ಬಂದ್ಬಿಟ್ಟು ಪ್ರಸಾದ ಸಿಕ್ಕಿರಲಿಲ್ಲ, ಈ ಸತಿ ಸಿಕ್ತು. ವೀಕ್ಷಕರೇ, ಪ್ರಸಾದ ನೋಡಿ. ನಮ್ಮಲ್ಲಿ ರಾಯರಿದ್ದಾರೆ ಅನ್ನೋರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.